ರೋಡ್ ಇರೋದೇ ವೆಹಿಕಲ್ಸ್ ಹೋಗೋಕ್ಕೋಸ್ಕರ. ಆದ್ರೆ ಫುಟ್ಪಾತ್ ಬಂದ್ಬಿಟ್ಟು ಮನುಷ್ಯರು ನಡೆಯೋಕ್ಕೋಸ್ಕರ ಮಾತ್ರ ಫುಟ್ಪಾತ್ ಮಾಡ್ತಾರೆ. ಆದ್ರೆ ಇವಾಗ ನಾನು ಒಂದು ವಿಷಯ ಕೇಳಿದೆ, ಬ್ಯಾಂಗ್ಳೂರಲ್ಲಿ ಇರೋ ಫುಟ್ಪಾತ್ ಅಲ್ಲಿ ಇರುವಂತಹ ಅಂಗಡಿಗಳನ್ನೆಲ್ಲ ತೆಗೆದ್ಬಿಟ್ಟು ಸೊ ಮನುಷ್ಯರು ನಡೆಯೋಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ. ಸೊ ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು ನನಗೆ. ನಮಸ್ಕಾರ, ರೊಮೇನಿಯಾದಿಂದ ನಾನು ನಿಮ್ಮ ಹಾಸನ್ ಹುಡುಗ. ಬ್ಯಾಂಗ್ಳೂರು ಫುಟ್ಪಾತ್ ಏನೋ ಕ್ಲೀನ್ ಮಾಡೋದು ಓಕೆ, ಹಾಗಾದ್ರೆ ಬ್ಯಾಂಗ್ಳೂರ್ ಫುಟ್ಪಾತ್ ಇನ್ಮೇಲೆ ಯಾವ ತರ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಬನ್ನಿ ಒಂದ್ಸಲಿ ರೊಮೇನಿಯಾ ಫುಟ್ಪಾತ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಫುಟ್ಪಾತ್ ಅಂದ್ರೆ ಪಾದಾಚಾರಿ ದಾರಿ, ಅಂದ್ರೆ ಮನುಷ್ಯರು ಮಾತ್ರ ನಡೆಯುವಂತ ಜಾಗ ಇದು. ಅಲ್ಲಿ ನೋಡಿ, ಇಲ್ಲಿ ರೋಡ್ ಇದೆ. ರೋಡಲ್ಲಿ ಅಲ್ಲಿ ವೆಹಿಕಲ್ಸ್ ಮಾತ್ರ ಹೋಗ್ಬೇಕು. ಕಾರು, ಬಸ್ಸು, ಬೈಕು, ಲಾರಿ ಈ ತರ ಮಾತ್ರ ಹೋಗಕ್ ಮಾತ್ರ ಅಲ್ಲಿರೋದು. ಸೊ ಸೈಕಲ್ ಹೋಗೋಕ್ಕೋಸ್ಕರನು ಸೈಡ್ ಅಲ್ಲಿ ಒಂದು ಚಿಕ್ಕದಾಗಿ ಗ್ರೀನ್ ಪೈಂಟ್ ಹೊಡೆದ್ಬಿಟ್ಟು ಸೈಕಲ್ ಮಾತ್ರ ಹೋಗೋಕ್ಕೋಸ್ಕರ ಒಂದು ಮಾಡಿರ್ತಾರೆ. ಅದು ಬಿಟ್ರೆ ಇದು ನೋಡಿ, ಇದು ಬಂದ್ಬಿಟ್ಟು ಪಾದಾಚಾರಿ ದಾರಿ ಅಂದ್ರೆ ಫುಟ್ಪಾತ್. ನಾನಿವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇಲ್ಲ, ಇದು ಫುಟ್ಪಾತ್ ಅಂದ್ರೆ ಮನುಷ್ಯರು ಮಾತ್ರ ನಡೆಯುವಂತ ಜಾಗ ಇದು. ಇಲ್ಲಿ ಈ ಫುಟ್ಪಾತ್ ಅಲ್ಲಿ ಬಂದ್ಬಿಟ್ಟು ಯಾರು ಬಿಸ್ನೆಸ್ ಮಾಡ್ಕೊಂಡು ಅಂಗಡಿ ಇಟ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಇದು ಬಂದ್ಬಿಟ್ಟು ಮನುಷ್ಯರು ಮಾತ್ರ ನಡೆಯೋಕ್ಕೋಸ್ಕರ ಮಾಡಿರುವಂತ ಫುಟ್ಪಾತ್. ಸೊ ಇಲ್ಲಿ ಜನಗಳು ಹೇಗಪ್ಪ ಅಂದ್ರೆ, ಸೊ ಏನು ರೂಲ್ ಇರುತ್ತೆ, ಯಾವ್ದ್ರಲ್ಲಿ ಏನ್ ರೂಲ್ ಮಾಡಿರ್ತಾರೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾರೆ.